ಡೇರಿಗೆ ನೂತನ ಅಧ್ಯಕ್ಷೆ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ 60 ವರ್ಷದ ನಂತರ ಮಹಿಳಾ ಅಧ್ಯಕ್ಷೆ ಆಯ್ಕೆ ವಿಶೇಷ. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಅರಸನಕುಂಟೆ ಹಾಲಿನ ಡೇರಿಗೆ ಅಧ್ಯಕ್ಷೆ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಬುಧವಾರ ಜರುಗಿದೆ ಅಂತ ಚುನಾವಣಾ ಅಧಿಕಾರಿ ಘೋಷಿಸಿದರು. ಅರಸನಕುಂಟೆ ಗ್ರಾಮದ ಡೇರಿಯಲ್ಲಿ ಒಟ್ಟು 11 ಮಂದಿ ನಿರ್ದೇಶಕರು ಒಮ್ಮತದಿಂದ ಅಧ್ಯಕ್ಷೆಯಾಗಿ ಶಾರದಮ್ಮ ಗಂಗಾ ಹನುಮಯ್ಯ, ಉಪಾಧ್ಯಕ್ಷರಾಗಿ ಎಎಸ್ ರಾಜಣ್ಣ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈಗ ಎಮ್ಮನ ಶಾರದಮ್ಮನಿಗೆ ಕೊಟ್ಟಿದ್ದೀವಿ ಒಂದು ವರ್ಷ, ಉಪಾಧ್ಯಕ್ಷರು ಈ ಕಡೆಗೆ ಚೇಂಜ್ ಆದಂಗೆ, ಆಮೇಲೆ ಮುಂದಿನ ವರ್ಷಕ್ಕೆ ಅವ್ರಿಗೆ ಉಪಾಧ್ಯಕ್ಷರು ಇವರಿಗೆ ಇದು ಅನ್ನೋ ತರ ಅವತ್ತು ಮಾತಾಡಿದೀವಿ. ಅದಕ್ಕೆ ಎಲ್ಲರೂ ಭದ್ರಾಗಿ ಸಹಕರಿಸಬೇಕು. ಯಾಕಂದ್ರೆ ಇದು ಊರಿದು, ಯಾಕಂದ್ರೆ ಊರಿನಲ್ಲಿ ಬರ್ತವೆ ಇಂಥವೆಲ್ಲ ರಾಜಕೀಯ ಮಾತು ಕತೆ ಇವೆಲ್ಲ ಬರ್ತವೆ. ಇವತ್ತು ಇದು ಇಲ್ಲಿಗೆ ಮರ್ತು ಬಿಡ್ಬೇಕು ನಾವು. ಯಾಕಂದ್ರೆ ಎಲೆಕ್ಷನ್ ಆದ್ರೆ ಗೊತ್ತಾ ಹೆಂಗ್ ಆಗ್ತದೆ, ಅವ್ರದೇ ಒಂದು ಬಣ ಇವ್ರದೇ ಒಂದು ಬಣ, ಅವೆಲ್ಲ ಮಾಮೂಲಿ. ಆ ಎಲೆಕ್ಷನ್ ಆದ್ಮೇಲೆ ಏನ್ ಮಾಡ್ತೀವಿ, ಇದು ಹಂಗೇನೆ, ಇದು ಹಂಗೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಅವಿರೋಧ ಆಯ್ಕೆ ಮಾಡ್ಬೇಕು ಅಂತ ಮಾಡಿದ್ದು. ಇವತ್ತು ಡೈರಿಗೆ ಸುಮಾರು 2.5 ಲಕ್ಷ ಉಳ್ಕಂತು. ಆಮೇಲೆ ಇವರು ಮೆಂಬರ್ಗಳು ಅವರು ಏನೋ ಕೊಟ್ಟು ಅವ್ನಿಗೊಂದಿಷ್ಟು ಕೊಟ್ಟು ಇವ್ನಿಗೊಂದಿಷ್ಟು ಕೊಟ್ಟು ನನ್ಗೋಟ್ ಹಾಕಿ ಅವ್ರದ್ದು ಎಷ್ಟು ಉಳ್ಕಂತು. ಇದನ್ನ ಎಲ್ಲ ಮುಂದೇನು ಅದೇ ರೀತಿ ಮಾಡ್ಕೊಂಡು ಹೋಗಿ ಅರಸನಕುಂಟೆ ಒಳಗಡೆ. ಯಾಕಂದ್ರೆ ಇದೆಲ್ಲ ಯಾಕೆ ಅಂತಂದ್ರೆ ಒಂದು ಊರು ಅಂದಾಗ ನಲಗೇರಿ ಇದ್ದೇ ಇರ್ತದೆ, ಬತ್ತಿರ್ತವೆ ರಾಜಕೀಯದವ, ಅವ್ನು ಹಂಗಂದ ಇವ್ನು ಹಿಂಗಂದ, ಅವ್ನು ಹಂಗಂದ ಇವ್ನು ಹಿಂಗಂದ, ಅವೆಲ್ಲ ಮಾಮೂಲಿ. ಅವನ್ನೆಲ್ಲ ಇವತ್ತಿಗೆ ಮರ್ತುಬಿಟ್ಟು ಡೈರೆಕ್ಟ್ ಶಾರದಮ್ಮವ್ರನ್ನ ಸರ್ವಾನುಮತದಿಂದ 10 ಜನ ಏನಿದ್ದೀರ ಅವಿರೋಧವಾಗಿ ಅವ್ರನ್ನ ಆಯ್ಕೆ ಮಾಡಿ. ಚುನಾವಣಾ ಅಧಿಕಾರಿ ನೂತನ ಆಯ್ಕೆ ಘೋಷಣೆ ನಂತರ ಮಾತನಾಡಿದ ಅಧ್ಯಕ್ಷೆ ಶಾರದಮ್ಮ, ನನ್ನನ್ನು ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ನನ್ನ ಗೆಲುವನ್ನ ಗ್ರಾಮಸ್ಥರೆಲ್ಲರಿಂದ ಸಂಭ್ರಮಾಚರಣೆ ನಡೆಸಿರುವುದು ಇದೇ ಮೊದಲ ಬಾರಿಗೆ. 60 ವರ್ಷಗಳ ನಂತರ ಮಹಿಳಾ ಅಧ್ಯಕ್ಷೆ ಆಗಿರುವುದು ಇಡೀ ಗ್ರಾಮಕ್ಕೆ ಸಂತಸ ತಂದಿದೆ. ಹಲವಾರು ಗ್ರಾಮಸ್ಥರು ಭಾಗಿಯಾಗಿ ಹೈನುಗಾರ ಸ್ನೇಹಿ ಆಡಳಿತ ನೀಡಿ ಒತ್ತಾಯಿಸಿದ್ದಾರೆ. ಅದರಂತೆ ಕಾರ್ಯನಿರ್ವಹಿಸುತ್ತೀನಿ ಎಂದಿದ್ದಾರೆ. ಅವತ್ತಿಂದ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರುಗಳು ಎಲ್ಲರೂ ಹೆಂಗೆ ಸಹಕಾರ ಕೊಟ್ಟಿದ್ದೀರ ಊರು ಗ್ರಾಮಸ್ಥರು, ಇನ್ನು ಮುಂದೆನೂ ನಮ್ಗೆ ಹಂಗೆ ಸಹಕಾರ ಕೊಡಿ. ಯೋಜನೆ ಹಾಕೊಂಡಿದ್ದೀವಿ, ಅದನ್ನ ಮಾಡಿ ಮುಂದಿನ ದಿನದಲ್ಲಿ ಮಾಡಬೇಕು. ಈ ದಿವಸ ಅರಸನಗುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಆಯ್ಕೆ ಇತ್ತು. ಹಾಗಾಗಿ ಶಾರದಮ್ಮ ಅವ್ರನ್ನ ಅಧ್ಯಕ್ಷರಾಗಿ, ಎಎಸ್ ರಾಜಣ್ಣ ಅವ್ರನ್ನ ಉಪಾಧ್ಯಕ್ಷರಾಗಿ ಸರ್ವಾನುಮತದಿಂದ ಅರಸನಗುಂಟೆ ಜನತೆ ಆಯ್ಕೆ ಮಾಡಿದ್ದಾರೆ. ಮೊದಲಿಗೆ ಅವ್ರಿಗೆಲ್ಲರಿಗೂ ನಾವು ಧನ್ಯವಾದವನ್ನು ತಿಳಿಸುತ್ತಾ, ಈ ಒಂದು ಅಧ್ಯಕ್ಷರ ಆಯ್ಕೆಗೆ ಎಲ್ಲರೂ ಸಹಕಾರ ಕೊಟ್ಟಂತಹ ತಟ್ಟೆಕೆರೆ ಬಾಬು ಶರ್ಮಾ ಅವರು, ಒಂಬತ್ತನಗುಂಟೆ ರಮೇಶಣ್ಣ ಅವರು, ಹಾಗೆ KEB ರಾಜಣ್ಣ ಅವರು ಉಪಾಧ್ಯಕ್ಷರು, ಕರ್ನಾಟಕ ಹಾಲು ಮಹಾಮಂಡಳಿ ಉಪಾಧ್ಯಕ್ಷರು, ಹಾಗೆ ಜಗದೀಶ್ ಚೌಧರಿ ಅವ್ರಿಗೆ, ಮತ್ತೆ ನಮ್ಮ ಊರಿನ ಎಲ್ಲ ಗ್ರಾಮದ ಹಿರಿಯ ಮುಖಂಡರುಗಳಿಗೆ, ಹಾಗೂ ನಮ್ಮ ಜನಪ್ರಿಯ ಶಾಸಕರ, ನೆಲಮಂಗಲ ಜನಪ್ರಿಯ ವಿಧಾನಸಭಾ ಶಾಸಕರಾದಂತಹ ಎನ್ ಶ್ರೀನಿವಾಸ್ ಅವರಿಗೆ ಈ ಮೂಲಕ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಅದೇ ರೀತಿ ಈ ವರ್ಷ 2 ಅದ್ಭುತವಾದಂತಹ ಈ ಒಂದು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಘಟನೆ ನಡೀತು. ಮೊದಲನೇದು, ಅರಸನಗುಂಟೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆಯಾದಿಂದ ಇಲ್ಲಿಯವರೆಗೂ ಯಾವುದೇ ಮಹಿಳಾ ಅಭ್ಯರ್ಥಿ ಅಧ್ಯಕ್ಷರಾಗಿರಲಿಲ್ಲ. ಈ ದಿನ ಮಹಿಳಾ ಅಭ್ಯರ್ಥಿ ಅಧ್ಯಕ್ಷರಾಗಿ ಪ್ರಪ್ರಥಮ ಬಾರಿಗೆ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಅರಸನಗುಂಟೆ ಜನತೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ಹೊಸದಾಗಿ ಒಬ್ಬ ನಾಮಿನಿ ಡೈರೆಕ್ಟರ್ ತಂದಿದ್ದೀವಿ. ಕರ್ನಾಟಕ ಸರ್ಕಾರದ ವತಿಯಿಂದ ನಾಮಿನಿ ಡೈರೆಕ್ಟರ್ ಆಗಿ ನಮ್ಮ ಶಿವಶಂಕರ್ ಎಸ್, ಬನ್ನಿ ಶಿವಶಂಕರ್ ಎಸ್ ಇವರು ನಾಮಿನಿ ಡೈರೆಕ್ಟರ್ ಆಗಿ ಆಯ್ಕೆಯಾಗಿದ್ದಾರೆ. ಇದೇ ಪ್ರಪ್ರಥಮ. ಇದು ಇವರು 5 ವರ್ಷನೂ ಮುಂದುವರಿತಾರೆ ಡೈರೆಕ್ಟರ್ ಆಗಿ. ಇಷ್ಟು ಹೇಳ್ತಾ, ಇವರೆಲ್ಲರ ಸಹಕಾರದೊಂದಿಗೆ ನಮ್ಮ ಈ ಒಂದು ಮಂಡಳಿ ಇದೆ, ಯಶಸ್ವಿಯಾಗಿ 5 ವರ್ಷ ಪೂರೈಸಿ ಅರಸನಗುಂಟೆ ಹಾಲು ಉತ್ಪಾದಕರ ಸಂಘದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಒಂದು ಡೈರಿ ಅಭಿವೃದ್ಧಿ ಕಡೆಗೆ ನಡೀಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಒಂದು ಸುದಿನ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ನಮ್ಮ ಅರಸನಗುಂಟೆ ಡೈರಿ ಹೆಚ್ಚು ಕಮ್ಮಿ 35-40 ವರ್ಷ ಆಗಿದೆ ಬಂದು. ಇವತ್ತು ಮಹಿಳಾ ಅಂತ ಒಂದು ಅಧ್ಯಕ್ಷ ಸ್ಥಾನ ಇವತ್ತೇ ಸಿಕ್ಕಿರೋದು. ಅವರು ಆಗ್ಲೇ ಹೇಳಿದ್ದಾರೆ, ಏನು ನಮ್ಮ ಅನುದಾನಗಳು ಬರ್ತಾವೋ ತಗೊಂಬಂದು ನಮ್ಮೂರ್ನ ನಾನು ಒಳ್ಳೆ ಸೇವೆ ಮಾಡ್ತೀನಿ ಅಂತ. ಹಾಗೆ ಉಪಾಧ್ಯಕ್ಷರು ಹೇಳಿದ್ದಾರೆ. ಆಮೇಲೆ ನಮ್ಮೂರ್ನಲ್ಲಿ ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ದಳ BJP ಅಂತ ಕಿತ್ತಾಟ ಇಲ್ವೇ ಇಲ್ಲ ನೋಡಿ. ಎಲ್ಲ ಒಗ್ಗೂಟವ್ರೆ, ಎಲ್ಲ ಅವಿರೋಧವಾಗಿ ಆಯ್ಕೆ ಮಾಡೋದು. ನಾವು JDS ದಳ ಕಾಂಗ್ರೆಸ್ ಅನ್ನೋದು ಮಾತೇ ಇಲ್ಲ. ಪಕ್ಷಾತೀತವಾಗಿ ಬಾಬಣ್ಣ ಅವರು, KEB ರಾಜಣ್ಣ ಅವರು, ಬಾಲಣ್ಣ ಅವರು, ಎಲ್ಲ ನಮ್ಮ ಶ್ರೀನಿವಾಸ್ ಅವರು, ಆಮೇಲೆ ನಮ್ಮ ಚೌಧರಿ ಅವರು ಎಲ್ಲರೂ ಸೇರಿ ಕಿತ್ಲಾಡ್ಬೇಡಿ ನೋಡಿ, ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ಅಂದವ್ರೆ. ಒಗ್ಗಟ್ಟಾಗಿ ಎಲ್ಲರೂ ಊರಿಂದ ಯಾವುದೇ ಒಂದು ತೊಂದರೆ ತಾಪತ್ರ ಇಲ್ದಿರ ಇವತ್ತು
ಒಂದು ಹಬ್ಬನೇ ಆಚರಣೆ ಮಾಡ್ದಂಗೆ ಒಂದು ಯಾವುದೇ ಒಂದು ಗಲಾಟೆ ಗಾಬರಿ ಯಾವುದೇ ಇಲ್ಲ. 3 ಪಕ್ಷದವರು ಇದ್ದಾರೆ, ಬಟ್ ನಾವು ಎಲ್ಲ ಒಗ್ಗಟ್ಟಾಗಿ ಮಾಡಿದ್ದೀವಿ. ಮುಂದೆ ಏನು ಇವತ್ತು ಮುದ್ದಣ್ಣ, ಬೈಲಾಂಜಣ್ಣ, ಮಾಜಿ ಅವರು, ನಮ್ಮ ವೆಂಕಟಾಚಲಯ್ಯ ಅವರು ಎಲ್ಲ ಏನಿದ್ರು ಅಧ್ಯಕ್ಷರಾಗಿ ಅದಕ್ಕಿಂತ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಶ್ರೀಮತಿ ಶಾರದಮ್ಮ ಗಂಗಮ್ಮಯ್ಯವರು ಹಾಗೂ ಎಸ್ ರಾಜಣ್ಣವರು ಹಿಂಗೆ ನಡ್ಕೊಂಡು ಹೋಗ್ಲಿ. ಮುಂದೆ ಇವತ್ತೇನು 12-13 ಕ್ಯಾನ್ ಹೋಗುತ್ತೋ 20 ಕ್ಯಾನು ಗುರಿ ಇಟ್ಟಿದಾರಂತೆ. ಹಂಗೆ ಏನೋ ಅವ್ರ ಕಡೆಯಿಂದ ಏನು ಅನುದಾನಗಳು ಬರ್ತಾವೋ ತಂದು ಮಾಡ್ಕೊಡ್ತಾರೆ. ಅಧ್ಯಕ್ಷರಾಗಿ 5 ವರ್ಷ ಇವತ್ತಿಗೆ ಮುಗಿಯಿತು. ಮತ್ತು ನಮ್ಮೂರಿಗೆ, ನಮ್ಮ ಊರಿನವರು ಮತ್ತು ನಮ್ಮ ಸದಸ್ಯರುಗಳು ಮತ್ತು ಎಲ್ಲರೂ ಕೂಡ ಓಟನ್ನು ಹಾಕಿ ನನ್ನ 5 ವರ್ಷವನ್ನು ನಮ್ಮನ್ನು ಜಯಿಸಿ ಮತ್ತು ಅಧ್ಯಕ್ಷರನ್ನು ಮಾಡಿದರೆ, ಅದರಲ್ಲಿ ಸಹಕಾರ ನಮ್ಮ ಕೈಲಾದ ಸೇವೆಯನ್ನು ಏನು ಮಾಡಿದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಅದು ಮಾಡಿದ್ದೀನಿ. ಇದರಲ್ಲಿ ಕೆಲವರು ನಮ್ಮ ಸದಸ್ಯರುಗಳು ನನಗೆ 2.5 ವರ್ಷ 3 ವರ್ಷ ಆದಮೇಲೆ ಅವರು ನನಗೆ ಇದು ಕೊಡಲಿಲ್ಲ, ಏನು ಸಾಥ್ ಕೊಡಲಿಲ್ಲ. ಅದರಿಂದ ಆದರೂ ಕೂಡ ಯಾಗೋ ಮಾಡಿ 5 ವರ್ಷ ಮುಗಿಸಿದ್ದೀನಿ. ನಿಮಗೆ ಎಲ್ಲರಿಗೂ ಕೂಡ ಒಂದು ಧನ್ಯವಾದಗಳು ಹೇಳುತ್ತಾ ಅಂದರೆ, 5 ವರ್ಷ ನನ್ನ ಅವಧಿಯಲ್ಲಿ ನನಗೆ ಕೊಟ್ಟಿರತಕ್ಕಂಥ ಈ ಒಂದು ಅದನ್ನು ನಾನು ಮುಗಿಸಿದ್ದೀನಿ ಇವತ್ತು. ಇನ್ನು ಮುಂಬರುವ ಅಧ್ಯಕ್ಷರುಗಳು, ಸದಸ್ಯರುಗಳು ಈ ಹಾಲು ಉತ್ಪಾದಕ ನಮ್ಮ ಅರಶಿನಗುಂಟೆ ಅನ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಲಿ, ಆಮೇಲೆ ಹೊಸದಾಗಿ ಏನಾದರೂ ಒಂದು ಕಾರ್ಯ ಮಾಡಲಿ ಅಂತ. ಹೊಸದಾಗಿ ಆಯ್ಕೆಯಾಗಿರುವ ಅರಶಿನಗುಂಟೆ ಗ್ರಾಮದ ಹಾಲು ಉತ್ಪಾದಕರ ಸಂಘಕ್ಕೆ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಅರಶಿನಗುಂಟೆ ಗ್ರಾಮದ ಎಲ್ಲ ಜನರಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ಉಪಾಧ್ಯಕ್ಷರಿಗೂ ಅಷ್ಟೇ ಇದೇ ರೀತಿ ಎಲ್ಲ ಕಡೆನೂ ನಡ್ಕೊಂಡು ಒಳ್ಳೆ ಅರಶಿನಗುಂಟೆಗೆ ಶ್ರೇಯಸ್ಸನ್ನು ತಂದುಕೊಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಪ್ರಪ್ರಥಮ ಬಾರಿಗೆ ಮಹಿಳಾ ಅಧ್ಯಕ್ಷರಾಗಿ ಶ್ರೀಮತಿ ಶಾರದಾ ಗಂಗಮ್ಮನವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನೀವು ಎಲ್ಲ ಉಪಾಧ್ಯಕ್ಷರಾಗಿ ಶ್ರೀಯುತ ರಾಜಣ್ಣವರು, ಎಸ್ ರಾಜಣ್ಣವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಧನ್ಯವಾದಗಳು. ಅದೇ ರೀತಿ ಈಗ ಎಲ್ಲ ಈ ಸಂಘದ ಸದಸ್ಯರು ಅತ್ಯಮೂಲ್ಯವಾದ ಕೊಡುಗೆಗಳನ್ನು ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಮುಂದಿನ ದಿನದಲ್ಲಿ ನಮ್ಮ ಅರಶಿನಗುಂಟೆ ಗ್ರಾಮದ ಡೈರಿಯನ್ನು ಉನ್ನತೋಭಿವೃದ್ಧಿಗೆ ಮತ್ತು ಶ್ರೇಯೋಭಿವೃದ್ಧಿಗೆ ನಡೆಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥಿಸಿಕೊಳ್ತೇನೆ. ಮತ್ತು ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ಇದುವರೆಗೂ ಯಾವ ರೀತಿ ಅಣ್ತಮ್ಮಂದಿರಿಂಗಿದೋ ಮುಂದೇನೂ ಇದೇ ರೀತಿ ಬಾಳ್ಕೊಂಡು ಹೋಗಬೇಕು ಅಂತ ನನ್ನದೊಂದು ಕಳಕಳಿಯ ಮನವಿ. ಇದೇ ರೀತಿ ಯಾವುದೇ ತಾಪತ್ರೆ ತಮ್ಮತ್ರ ಇಲ್ಲದಲೆ ನಮ್ಮೂರು ಉತ್ತಮವಾಗಿ ನಡಿಬೇಕೆಂದು ನನ್ನ ಒಂದು ಸವಿನಯ ಪ್ರಾರ್ಥನೆ. 25-26ನೇ ವರ್ಷದಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳಾ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಶ್ರೀಮತಿ ಶಾರದಮ್ಮ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ರಾಜಣ್ಣ AS ಎಂಬುವರನ್ನು ಆಯ್ಕೆ ಮಾಡಿದ್ದಾರೆ. ಈ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಈ ಒಂದು ಸಹಕಾರ ಸಂಘದ ಏಳಿಗೆಯನ್ನು ನಮ್ಮ ಯಶಸ್ವಿಯಾಗಿ ನಡೆಸಿಕೊಡುತ್ತೇವೆಂದು ನಾವಿಬ್ಬರು ಹೇಳುತ್ತಾ ಈ ನನ್ನ 2 ಪುಟ್ಟ ಮಾತುಗಳನ್ನು ಮುಗಿಸುತ್ತೇನೆ. ಇದೇ ವೇಳೆ ಊರಿನ ಹಲವಾರು ಮುಖಂಡರು ಮಾತನಾಡಿದರು. ಈ ವೇಳೆ ಡೈರಿ ನಿರ್ದೇಶಕರು ಆದ ರಾಮಯ್ಯ, ಶಶಿಕುಮಾರ್, ಮಂಜುನಾಥ್, ಬೈಲಾಂಚನ ಮೂರ್ತಿ, ಬಸವರಾಜು, ಜಯಲಕ್ಷ್ಮಮ್ಮ, ಹೇಮಲತಾ, ಕಲ್ಪನಾ, ಶಿವಶಂಕರ್, ಕಾರ್ಯದರ್ಶಿ ಪ್ರಕಾಶ್, ದೀಪ ರೋಡ್ ಲೈನ್ಸ್ ಮಾಲೀಕರು ಆದ ವೆಂಕಟೇಶ್, ಡೆಲ್ಲಿ ಪಂಜಾಬ್ ರೋಡ್ ಲೈನ್ಸ್ ಮಾಲೀಕರು ಆದ ವೆಂಕಟ ಝಲಯ್ಯ, ಮುಖಂಡರು ಆದ ತಿಮ್ಮಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಪುಟ್ಟರಾಜು, ಶಶಿಕುಮಾರ್, ಮಾಜಿ ಸದಸ್ಯರು ಆದ ರಾಜಣ್ಣ, ದಯಾನಂದ, ಅನಂತರಾಮು, ಹನುಮಂತರಾಜು, ಆಟೋ ಗಂಗಾ ಹನುಮಯ್ಯ, ಬೈಲಾಂಜನೇಯ ಬೈಲಪ್ಪ, ಮುದ್ದ ಹನುಮಯ್ಯ, ರಮೇಶ್, ಗಂಗರಾಜು, ಮಂಜುನಾಥ್, ಗಂಗಣ್ಣ, ಗಂಗಮೂರ್ತಿ, ರಾಜು, ಶಿವಪ್ರಕಾಶ ಸೇರಿ ನೂರಾರು ಗ್ರಾಮಸ್ಥರು ಪಟಾಕಿ ಸಿಡಿಸಿ ಹೂಮಾಲೆ ಹಾಕಿ ಸಂಭ್ರಮಿಸಿತು. ಕೆಕೆ ನೂರುರಾಮು, ನ್ಯೂಸ್ 81 ಕನ್ನಡ, ನೆಲಮಂಗಲ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ ಟಿಎಸ್ 625ಕ್ಕೆ 625 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ. 2026-27ನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ. ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ. ಒಮ್ಮೆ ಭೇಟಿ ನೀಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, ಟಿ ದಾಸರಹಳ್ಳಿ, ಬೆಂಗಳೂರು.
ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ: ವಿಶಾಲವಾದ ಆಟದ ಮೈದಾನ, ಡಿಜಿಟಲ್ ತರಗತಿಗಳು, ಎಐ ಮತ್ತು ರೋಬೋಟಿಕ್ಸ್, ಯೋಗ, ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು, ಚೆಸ್ ಅಕಾಡೆಮಿ, ಕ್ರಿಕೆಟ್ ಅಕಾಡೆಮಿ ಅಂತೆ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯ ಮಟ್ಟದ 5 ರ್ಯಾಂಕ್ ಪಡೆದಿರುವುದು. ಅದರಲ್ಲಿ ಭಾಸ್ಕರ್ಯನ್ 625ಕ್ಕೆ 622 ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ. ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳಾದ ಸುತನ್, ಶಿವಾನಿ, ಕುಶಿಕಾ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ.